ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಕಡಲೆ ಹಿಟ್ಟಿನ ಜುನ್ಕ ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ ನಿಮಗೆ. ಮೊದಲಿಗೆ ನಾನಿಲ್ಲಿ ಹಿಟ್ಟಿನ ಜುನ್ಕಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನು ಬೇಕು ಅಂತ ನಿಮ್ಗೆ ಹೇಳ್ತೀನಿ ಬನ್ನಿಪ್ಪ. ಓಕೆ, ಫಸ್ಟ್ ಇದು ಕಡಲೆ ಹಿಟ್ಟು ಸ್ವಲ್ಪ ಈ ಬೌಲಲ್ಲಿ ತೊಗೊಂಡಿದ್ದೀನಿ ನೋಡಿ, ಸಣ್ಣ ಬೌಲಲ್ಲಿ. ಇದು ಈರುಳ್ಳಿ ಉದ್ದುದ್ದ ಹೆಚ್ಚಿಬಿಟ್ಟು ರೆಡಿ ಮಾಡಿಟ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ತೊಗೊಂಡಿದ್ದೀನಿ. ಯಾಕೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಖಾರ ಕಡಿಮೆ ಅಂತ ಹೇಳಿ. ಕರಿಬೇವು, ಕೊತ್ತಂಬರಿ, ಟೊಮೆಟೊ ಹಣ್ಣನ್ನು ಹೆಚ್ಚಿಟ್ಕೊಂಡು. ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇದಷ್ಟೇ ಸಾಕು, ಮತ್ತೇನು ಬೇಡ ಇದಿಷ್ಟಕ್ಕೆ. ಓಕೆನಾ, ಬನ್ನಿ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ನೆಕ್ಸ್ಟು ಇದು ಅಣಗಾಯಿ ಚಟ್ನಿ ಅಂತ ಹೇಳಿ. ಈ ಪಲ್ಯಕ್ಕೆ, ಜುನ್ಕ ಪಲ್ಯಕ್ಕೆ ಇದು ಜೊತೆಗೆ ಊಟ ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ. ಅದಕ್ಕೆ ಇದನ್ನು ಸಹ ಹೇಗೆ ಮಾಡೋದು ಅಂತ ನಾನು ನಿಮಗೆ ರೆಸಿಪಿ ತೋರಿಸ್ತಿದ್ದೀನಿ. ಈ ಹಣ್ಗಾಯಿನ ಇಷ್ಟು ಚೆಂದಾಗೆ ನೋಡಿ, ಇಲ್ಲಿ ನಾನು ತೋರಿಸ್ತಿದ್ದೀನಲ್ವಾ, ನೋಡಿ ಎಷ್ಟು ಚೆನ್ನಾಗಾಗಿದೆ. ಇಷ್ಟು ಮೆತ್ತಗೆ ನೀಟಾಗೆ ಹುರ್ಕೋಬೇಕು. ನೀಟಾಗಿ ಹುರ್ಕೊಂಡಾಗ ಮಾತ್ರ ಚೆನ್ನಾಗಾಗೋದು. ಈ ರೀತಿ ತೋರಿಸ್ತಿದ್ದೀನಿ ನೋಡಿ, ಈ ರೀತಿ ಹುರ್ಕೊಂಡ್ರೆ ಚೆನ್ನಾಗುತ್ತೆ. ನಾ ಇದಕ್ಕೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ, ಉಪ್ಪು ಎಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ನಾನಿಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಎಷ್ಟು ಹಾಕೋತೀರೋ ಅಷ್ಟು ಚಟ್ನಿಗೆ ಕಂಪು ಜಾಸ್ತಿ, ಬಟ್ ನಾನು ಇಲ್ಲಿ ಕಡಿಮೆ ಹಾಕೋತಿದ್ದೀನಿ. ಯಾಕಂದರೆ ನಂಗೆ ಬೆಳ್ಳುಳ್ಳಿ ಅಷ್ಟು ಇಷ್ಟ ಆಗಲ್ಲ ಕಂಪು ಅಂತ ಹೇಳಿ. ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ, ನಾನು ಇವಾಗ ಎಣ್ಣೆ ಹಾಕೋತಿದ್ದೀನಿ. ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಓಕೆನಾ, ನೋಡಿ ಇವಾಗ ಫಸ್ಟು ಸಾಸಿವೆ ಜೀರಿಗೆ ಹಾಕ್ಕೊತಿದ್ದೀನಿ. ಅದು ಸಿಡಿದ ನಂತರ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಈರುಳ್ಳಿ, ಹಾಗೆ ಕರಿಬೇವನ್ನು ಸಹ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಲಾಸ್ಟಿಗೆ ಹಾಕೋಣ, ಯಾಕಂದರೆ ಇವಾಗ ಹಾಕಿದರೆ ಚೆನ್ನಾಗಿ ಬಳೆದು ಸರಿಯಲ್ಲ. ಇದನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ತರಕಾರಿ ಚೆನ್ನಾಗಿ ಬೇಯುತ್ತೆ. ಉಪ್ಪು ಹಾಕ್ಬಿಟ್ಟು ಈ ರೀತಿ ಮಾಡಿ ಎಲ್ಲ ಚೆನ್ನಾಗಿ ಬಾಡಿಸಿ. ಸ್ವಲ್ಪ ಈರುಳ್ಳಿ ಎಲ್ಲ ಕೆಂಪಾಗಲಿ, ಚೆನ್ನಾಗಿ ಬೇಯಲಿ. ಆಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ, ಚೆನ್ನಾಗಾಗುತ್ತೆ. ಈರುಳ್ಳಿ ಇಷ್ಟು ಬೆಂದಿದೆ ನೋಡಿ, ಈ ಥರ ಇಷ್ಟ ಆದರೆ ಸಾಕು. ನೋಡಿ ಇಷ್ಟ ಆಗಿದೆ ಅಲ್ವಾ, ಇಷ್ಟು ಸಾಕು, ಕೆಂಪಾಗಿದೆ ನೋಡಿ, ಕೆಂಪಾಗಿದೆ. ಇಷ್ಟ ಆದರೆ ಸಾಕು. ಟೊಮೆಟೊ ಹಾಕ್ಕೊಳ್ಳಿ. ಫ್ರೈ ಆಡಿಸಿ. ಇವಾಗ ಸ್ವಲ್ಪ ಹೊತ್ತು ಇದನ್ನು ಸಹ ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಆಡಿಸಿ. ಮನೇಲಿ ಏನು ತರಕಾರಿ ಇಲ್ಲಪ್ಪ, ಏನಪ್ಪ ಪಲ್ಯ ಮಾಡೋದು ಅಂತ ಯಾರಾದರೂ ತಲೆ ಕೆಡ್ಸ್ಕೊಂಡಾಗ ದಿಢೀರಂತ ತುಂಬ ಸ್ಪೈಸಿಯಾಗಿ ರೆಡಿ ಆಗೋವಂಥ ಪಲ್ಯ ಇದು ಹಿಟ್ಟಿನ ಜುನ್ಕ. ಉತ್ತರ ಕರ್ನಾಟಕದ ಸೈಡು ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಫೇಮಸ್ ಇದು. ಇಲ್ಲಾದರೂ ಹೊರಗಡೆ ಊಟ ಕಟ್ಕೊಂಡು ಹೋಗಬೇಕು ಅಂದರೆ ಅದಕ್ಕೆ ಅಲ್ವಾ, ಆ ಥರ ಅಡುಗೆ ಮಾಡ್ತಾರೆ ಇದನ್ನು. ಬಟ್ ಒಬ್ರೊಬ್ರಿಗೆ ಗೊತ್ತಿರಲ್ಲ, ಹಾಗಾಗಿ ನಾವು ಇದನ್ನು ರೆಸಿಪಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬೇಗ ಯುನೀಕಾಗಿ ಬೇಗ ಆಗುತ್ತೆ ಇದು ರೆಸಿಪಿ. ಆಮೇಲೆ ಮನೇಲಿ ಏನು ಇಲ್ದಾಗ ಮಾಡ್ಕೋಬೋದು ಇದನ್ನು. ಓಕೆ, ಸ್ವಲ್ಪ ಕಡಲೆ ಇಟ್ಟು ಈ ಥರ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಇಟ್ಬಿಟ್ರೆ ಸಾಕು, ಪಲ್ಯ ರೆಡಿ ಆಗುತ್ತೆ. ರೊಟ್ಟಿಗೆ ಬೆಸ್ಟಾಗಿ ಆಗುತ್ತೆ. ಈಗ ಬೆಂದಿದೆ ನೋಡಿ, ಇಷ್ಟು ಬೆಂದಿದೆ. ಇಷ್ಟು ಬೆಂದರೆ ಸಾಕು ನೋಡಿ, ಇಷ್ಟು ಬೆಂದಿದೆ ಸಾಕು. ಇವಾಗ ಇದನ್ನು ಹಿಟ್ಟು ಹಾಕ್ತಿದ್ದೀನಿ ನೋಡಿ, ಈ ರೀತಿ ತೆಳ್ಳಗೆ ಮಾಡ್ತಿರ್ತೀನಲ್ಲ, ಇದನ್ನ ಇಟ್ಟು ಹಾಕ್ಕೊಳ್ಳಿ. ಇಟ್ಟು ಕಲಸಿರ್ಬೇಕು, ಕಲಸಿ ಹಾಕ್ಕೊಳ್ಳಿ ಈ ರೀತಿ. ಇಟ್ಟು ಕಲಸಿ ಹಾಕಿ ಇದನ್ನ ಹಸಿ ಹೋಗೋವರೆಗೂ ಸ್ವಲ್ಪ ಬೇಯಕ್ಕೆ ಬಿಡಿ. ಇದಕ್ಕೆ ಸ್ವಲ್ಪ ಉಪ್ಪು, ಬೆಲ್ಲ, ಸ್ವಲ್ಪ ನಿಂಬೆ ರಸ ಪುಡಿ ಒಂದೊಂದು ಅರ್ಧ ಸ್ಪೂನ್ ಹಾಕಿಬಿಟ್ಟು ಪಲ್ಯನ ಕುದಿಯೋಕೆ ಬಿಡಿ. ನೋಡಿ ಯಾವ ಥರ ಬೇಯ್ತಾ ಇದೆ. 1-2 ಕುದಿ ಬಂದರೆ ಸಾಕು. ಈ ಥರ ಆಗಿದೆ ನೋಡಿ ಪಲ್ಯ. ನೋಡಿ ಇದು ಪೂರ್ತಿ ತೆಳ್ಳಗೂ ಆಗಬಾರ್ದು, ಪೂರ್ತಿ ಗಟ್ಟಿನೂ ಇರಬಾರ್ದು. ಇಷ್ಟು ಪ್ರಮಾಣದಲ್ಲಿ ಇದ್ದರೆ ಸಾಕು. ಕೆಲವೊಬ್ಬರು ಕೊಯ್ಯೋ ಹಿಟ್ಟಿನ ಪಲ್ಯ ಮಾಡ್ತಾರೆ, ಬಟ್ ನಾನು ಅದನ್ನು ತೋರಿಸ್ತಾ ಇಲ್ಲ. ಇಷ್ಟು ಸಾಕು, ರೊಟ್ಟಿಗೆ ಇಷ್ಟಿದ್ರೆ ಚೆನ್ನಾಗಿರುತ್ತೆ. ನೋಡಿ ಇಷ್ಟಾದರೆ ಸಾಕು, ಇಷ್ಟೇ ಸಾಕು ಪ್ರಮಾಣ ನಿಮಗೆ. ಇವಾಗ ಇದು ರೆಡಿಯಾಗಿದೆ. ನಾನು ಇದ್ರ ಮೇಲೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿ.
ಹಿಟ್ಟಿನ ಜನಕ ರೆಡಿಯಾಗಿದೆ. ಇವಾಗ ಬಿಸಿ ಬಿಸಿ ಹಿಟ್ಟಿನ ಜನಕ ರೊಟ್ಟಿ ಜೊತೆ ಕೆಂಪು ಚಟ್ನಿ ಮೊಸರು ಜೊತೆ ಸೌದ್ರೆ ಆಹಾ ತುಂಬ ಟೇಸ್ಟಾಗಿರುತ್ತೆ ನೋಡಿ. ಕೆಂಪು ಚಟ್ನಿ ರೆಡಿಯಾಗಿದೆ, ಅಂದರೆ ಹಣ್ಗಾಯಿ ಚಟ್ನಿ. ಇದಕ್ಕೆ ಇವಾಗ ಒಗ್ಗರಣೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಯಾಕಂದರೆ ಒಗ್ಗರಣೆ ಚಟ್ನಿ ಮಾಡಿದರೆ ಇನ್ನೂ ಟೇಸ್ಟ್ ಕೊಡುತ್ತೆ ಇದು ಹಣ್ಗಾಯಿ ಚಟ್ನಿ. ಅದಕ್ಕೆ ನೋಡಿ ಚಟ್ನಿ ಒಗ್ಗರಣೆ ಹಾಕೋದು ತೋರಿಸ್ತೀನಿ ಅಂದಿಲ್ವಾ, ನೋಡಿ. ಸ್ವಲ್ಪ ಈರುಳ್ಳಿ ಕರಿಬೇವು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಾಡಿಸ್ತೀವಿ ಈ ರೀತಿ ಸ್ವಲ್ಪ ಕೆಂಪಾಗೋವರೆಗೂ ಚೆನ್ನಾಗಿ ಬಾಡಿಸ್ತಿದ್ದೀನಿ ಈ ರೀತಿ. ಒಗ್ಗರಣೆ ಚಟ್ನಿ ಅಂತ ಸ್ವಲ್ಪ ಜೀರಿಗೆ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಈರುಳ್ಳಿ ಈ ರೀತಿ ಹಾಕಿ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೋಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಓಕೆನಾ, ಚಟ್ನಿಗೆ ರುಚಿ ಬರುತ್ತೆ, ಟೇಸ್ಟ್ ಕೊಡುತ್ತೆ. ಇವಾಗೀಗ ಈ ಒಗ್ಗರಣೆಗೆ ಈ ಚಟ್ನಿನ ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಬಿಟ್ರೆ ಆಗುತ್ತೆ ಅಷ್ಟೇ. ಈ ರೀತಿ ಕೈ ಆಡಿಬಿಡಿ, ಚೆನ್ನಾಗಿ ಕೈ ಆಡಿ ಎಣ್ಣೆಲಿ ಸ್ವಲ್ಪ ಅದು ಫ್ರೈ ಆಗುತ್ತಲ್ವ, ಟೇಸ್ಟ್ ಕೊಡುತ್ತೆ ತುಂಬ. ಒಗ್ಗರಣೆ ಚಟ್ನಿ ಅಂತ ನಮ್ಮ ಮನೇಲಂತೂ ತುಂಬ ಇಷ್ಟಪಡ್ತಾರೆ, ಹಾಗಾಗಿ ಕೆಲವೊಮ್ಮೆ ಇಷ್ಟಪಟ್ಟು ಮಾಡಿಸ್ಕೋತಾರೆ. ಇದನ್ನು ಒಗ್ಗರಣೆ ಚಟ್ನಿ ಬೇಗ ಹಾಳಾಗೋಲ್ಲ, ಒಂದು 2-3 ದಿನ ಆದರೂ ಇಟ್ಕೋಬೋದು. ಫ್ರಿಜ್ಜಲ್ಲದೆ ಹೊರಗಡೆನೇ ಇಟ್ಕೋಬೋದು ನಾವು. ಇದು ಇವಾಗ ಹಿಟ್ಟಿನ ಜುನ್ಕ ರೆಡಿಯಾಗಿದೆ, ಜೊತೆಗೆ ಒಗ್ಗರಣೆ ಚಟ್ನಿನೂ ರೆಡಿಯಾಗಿದೆ. ಇವೆರಡು ಕಾಂಬಿನೇಷನ್ ಊಟ ಎಷ್ಟು ಸಖತ್ತಾಗಿರುತ್ತಾ ನೋಡಿ. ಇದು ಅಂದರೆ ಸೂಪರಾಗಿರುತ್ತೆ ಊಟ. ಬನ್ನಿ ನೋಡೋಣ ಸರ್ವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ವಾವ್, ಸೂಪರ್ ನೋಡಿ ಯಾವ ರೀತಿ ಸರ್ವ್ ಮಾಡಿದ್ದೀನಿ ಅಂತ ಹೇಳಿ. ಹಾಗೆ ಇದ್ರ ಜೊತೆ ಪಲ್ಯದ ಜೊತೆ ಇದನ್ನು ಚಟ್ನಿ ನೆಂಚ್ಕೊಂಡ್ಬಿಟ್ಟು ತಿಂದೆ ಅಂದರೆ ಸ್ವರ್ಗಕ್ಕೆ ಕಿಚ್ಚಚ್ಚಿದಂತೆ ಸರ್ವಜ್ಞ ಅಂತ ಹೇಳ್ಬೋದು ನಾವು. ನೋಡಿ ಈ ರೀತಿ ಮುರ್ಕೋಬೇಕು. ಇದನ್ನು ಈ ರೀತಿ ಕಲಿಸ್ಕೋಬೇಕು. ಚಟ್ನಿ ಮೊಸರು ಎಲ್ಲ ಕಲಿಸ್ಕೊಂಡ್ಬಿಟ್ಟು ಇಟ್ಟ ಅಂದರೆ ಬಾಯಾಗೆ ಸೂಪರ್ ಮಗ.